ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 9 o'clock ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತು ಇದು ಮಾಡಬೇಕಾಗತ್ತೆ. ಸೊ ಈ ಥರ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಇಬ್ಬನಿ ಬಿದ್ದಿತ್ತು. ಸೊ ಎಲ್ಲ ಕ್ಲೀನಾಗಿ ಹಾರ್ಕೊಳ್ಳಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 8 February 8 ಆಗುತ್ತೆ ಡೇಟು. ಸೊ ವಿಡಿಯೋ ಇವತ್ತು ಅಪ್ಲೋಡ್ ಆಗದಿದ್ರೆ ಇಲ್ಲ, ಅಟ್ಲೀಸ್ಟು ನಾಳೆ ಆದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ವಲ್ಪ ಬ್ಯುಸಿ ಇದ್ದೆ ಇಷ್ಟು ದಿವಸದಿಂದ ವೀಡಿಯೋಸ್ ಏನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ಸೊ ದ್ರಾಕ್ಷಿ ತೋಟದಲ್ಲಿ ಎಲ್ಲ ತಿನ್ನಿಂಗೆಲ್ಲ ಮುಗ್ದಿತ್ತು. ಸೊ ತಿನ್ನಿಂಗೆಲ್ಲ ಮುಗ್ದಿದ್ದಾದಮೇಲೆ ಸ್ವಲ್ಪ ಇಂಡಿ ಎಲ್ಲ ಕೊಡಬೇಕಿತ್ತು. ಸ್ವಲ್ಪ ಅದರಲ್ಲಿ ಬ್ಯುಸಿಯಾಗಿದ್ವಿ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಮೇಯ್ನಾಗಿ ಇದರಲ್ಲಿ ಮಾಡೋಕ್ಕೂ ಮುಂಚೆ ಪ್ರಿಕಾಷನ್ಸ್ ಏನೇನು ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಮೆಂಬರ್ಶಿಪ್ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು, ಮೆಂಬರ್ಶಿಪ್ಪು ತೊಗೊಳೋ ಅಂಥವ್ರು ಅಕಸ್ಮಾತ್ ತೊಗೊಳೋ ಥರ ಇದ್ದರೆ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರೇ ಬೇಕು ಅಂತಂದರೆ ಸೊ 599 rupees ಮೆಂಬರ್ಶಿಪ್ ತೊಗೊಳ್ಳಿ. ಇಲ್ಲ ಸೊ ನಮಗೆ ಮೆಂಬರ್ಶಿಪ್ ತೊಗೊಳಕ್ಕೆ ಬರೋಲ್ಲ ಅಂತ ಅನ್ನೋರು ಸೊ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ ಸೊ ಸ್ಕ್ರೀನ್ ಮೇಲೆ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿ, ಮೆಸೇಜ್ ಮಾಡಿದಾದಮೇಲೆ ನಾನು ನಿಮಗೆ ನಂಬರ್ ಕಳಿಸ್ತೀನಿ. ಸೊ ಅದಕ್ಕೆ ಡೈರೆಕ್ಟಾಗಿ ಪೇಮೆಂಟ್ ಬೇಕಿದ್ರು ಮಾಡ್ಬೋದು. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಸ್ಟಾರ್ಟಿಂಗಲ್ಲಿ ಮೇಯ್ನಾಗಿ ಬ್ಯಾಕ್ಟಲ್ ಬೈಟ್ಗೆ ಪ್ರಿಕಾಷನ್ ಏನು ಅಂತಂದರೆ, ಸೊ ಬ್ಯಾಕ್ಟಲ್ ಬೈಟ್ ಇರೋವಂಥ ತೋಟದವ್ರು ಇದರಲ್ಲೂ ಮುಂಚೆ ಸೊ ಬ್ಯಾಕ್ಟಲ್ ಬೈಟ್ ಎಲ್ಲಾದರೂ ಸ್ಟೆಮ್ ಮೇಲೆ ಇತ್ತು ಅಂತಂದರೆ, ಸೊ ಬ್ರಾಂಚಸ್ ಮೇಲೆ ಇತ್ತು ಅಂದರೆ ಸೊ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲೆಲ್ಲ ಬ್ಯಾಕ್ಟಲ್ ಬೈಟು ಸೊ ಬ್ರಾಂಚಸ್ ಮೇಲೆ ಸ್ಟೆಮ್ ಮೇಲೆ ಎಲ್ಲ ಬಿದ್ದಿತ್ತು. ಸೊ ಆ ಥರದ್ದು ಒಂದಷ್ಟು ಗಿಡಗಳಿದೆ. ಸೊ ಇಲ್ಲೊಂದು ಗಿಡ ಇದೆ, ಮತ್ತು ನೋಡಿ ಇಲ್ಲೊಂದು ಗಿಡನೇ ತೆಗ್ದಿದ್ದೀನಿ, ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ವಾಟರ್ ಶೂಟ್ಸ್ ಆಲ್ರೆಡಿ ಕೆಳಗಡೆಯಿಂದ ಕಿತ್ಕೊತಾ ಇದ್ದಾವೆ ನೋಡಿ. ಸೊ ಅದಕ್ಕೂ ಒಂದೊಂದು ತಪ್ಪಾಗಿದೆ ಸೊ ಕಡ್ಡಿ, ಅದನ್ನು ಕ್ಲಿಯರ್ ಮಾಡ್ಬೇಕು. ನೋಡಿ ಇಲ್ಲಿ ಹೊಸ ಗಿಡ. ಸೊ ಇದೊಂದು ಗಿಡ ಹೋಗಿದೆ ನೋಡಿ, ಅಲ್ಲೊಂದು ಗಿಡ ಹೋಗಿದೆ, ಅಲ್ಲೂ ಒಂದು ಹೋಗಿದೆ. ಸೊ ಇದೇ ಥರ ಕ್ಲೀನಾಗಿ ಸೊ ಬ್ರಾಂಚಸ್ ಎಲ್ಲ ರಿಮೂವ್ ಮಾಡಿ ಹೊಸದಾಗಿ ಕ್ಯಾನಪಿ ಬಿಲ್ಡ್ ಮಾಡಿಕೊಂಡು ಮತ್ತು ಗಿಡ ಹಬ್ಬಿಸ್ಕೋಬೋದು, ತೊಂದರೆ ಏನಿಲ್ಲ ಅದು. ಯಾಕೆ ಅಂತಂದರೆ ಈ ಥರ ಕಟ್ ಮಾಡೋದು. ಸೊ ಈಗ ಒಂದು ಗಿಡದಲ್ಲಿ ನಾವು ಕಾಯಿ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಸೊ ಇದರಲ್ಲಿ ಒಂದು 30 kg ಕಾಯಿ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡಿರ್ತೀವಿ ಗಿಡ. ಅದರಲ್ಲಿ ಒಂದು 10 kgನೂ ಸಿಗೋಲ್ಲ. ಪಕ್ಕದ ಗಿಡಕ್ಕೂ ಸ್ಪ್ರೆಡ್ ಆಗುತ್ತೆ. ಸೊ ಪಕ್ಕದ ಗಿಡನೂ ಈಗ ಇದಾಗುತ್ತೆ, ಮತ್ತು ಬ್ರಾಂಚಸ್ ಮೇಲೆ ಬೀಳುತ್ತೆ. ಅದೊಂದು 10 kg, ಇದೊಂದು 10 kg, ಇದೊಂದು 10 kg, ಹಿಂದೆ ಮುಂದೆ ಸೈಡಲ್ಲೆಲ್ಲ ಬೀಳುತ್ತೆ. ಸೊ ಬಿದ್ದಾಗ ಸೊ 10 kg ಹೋಯ್ತು ಅಂತಂದರೆ ಆಲ್ಮೋಸ್ಟ್ ನಿಮಗೆ 50 kgನೇ ಲಾಸ್ ಆಗಿಬಿಡುತ್ತೆ. ಸೊ ಒಂದು ಗಿಡದಿಂದ 50 kg ಲಾಸ್ ಆಗೋ ಬದಲು ಅದನ್ನ ಬ್ರಾಂಚಸ್ನ ಕ್ಲಿಯರ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸರಿ ಕ್ಯಾನಪಿ ಬಿಲ್ಡ್ ಮಾಡ್ಕೊಂಡು ಹೆಂಗಿದ್ರು ಮೇಂಟೆನೆನ್ಸ್ ಮಾಡೇ ಮಾಡ್ತೀವಿ. ಈಗ ಸೊ ಫ್ರೂಟ್ ಮೇಂಟೆನೆನ್ಸ್ ಅಲ್ವಾ, ಸೊ ಫ್ರೂಟ್ ಮೇಂಟೆನೆನ್ಸ್ ಮಾಡೇ ಮಾಡ್ತೀವಿ. ಎಲ್ಲ ಸ್ಪ್ರೇಸು ತೊಗೋತೀವಿ, ಬ್ಯಾಕ್ಟೀರಿಯಲ್ ಬ್ಲೈಟ್ಗಾಗಲಿ, ಇನ್ನೊಂದಕ್ಕಾಗಲಿ, ಫಂಗಲ್ ಇನ್ಫೆಕ್ಷನ್ಸ್ಗಾಗಲಿ ಎಲ್ಲ ಕ್ಲೀನಾಗಿ ಸ್ಪ್ರೇಸ್ ತೊಗೊಳೋದ್ರಿಂದ ಸೊ ಅದು ಕ್ಯಾನಪಿಗೆ, ಹೊಸ ಕ್ಯಾನಪಿಗೆ ನೀವು ಸ್ಪ್ರೇಸ್ ತೊಗೊತಾ ಇರ್ತೀರಲ್ಲ, ಸೊ ಅದಕ್ಕೋಸ್ಕರ ಅದು ಕ್ಲೀನಾಗಿ ಹೆಲ್ದಿಯಾಗಿ ಬಿಲ್ಡ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಇಯರು ಆರಾಮಾಗಿ ಅದರಲ್ಲೂ ಕ್ರಾಪ್ ತೊಗೋಬೋದು. ಸೊ ಅದಕ್ಕೋಸ್ಕರ ಫಸ್ಟು ಆ ಬ್ರಾಂಚಸ್ನೆಲ್ಲ ನೋಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ. ಸೊ ಲಾಸ್ಟು ನಾವು ವೀಡಿಯೋಸಲ್ಲಿ ಹಿಂದೆ ವೀಡಿಯೋಸಲ್ಲಿ ನೋಡಿಸಿದ್ದೀನಿ ಸೊ ಯಾವ ಥರ ಇರುತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಏನು ಅಂತ ಅಂದ್ಬಿಟ್ಟು. ಸೊ ಅದನ್ನು ನೋಡಿಕೊಂಡು ನಿಮ್ಗೆ ಐಡಿಯಾ ಬರುತ್ತೆ, ನೋಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ ಆದಷ್ಟು. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಇನ್ಫಾರ್ಮೇಷನ್ನು, ಇದ್ರಲ್ಲಿ ಮಾಡೋದಕ್ಕೂ ಮುಂಚೆ ನೋಡಿ ಈ ಥರ ಎಲ್ಲ ರೆಂಬೆಗಳು ಬಿದ್ದಿರುತ್ತೆ, ಕಾಣಿಸ್ತಿದ್ಯಾ? ಈ ಥರ ಎಲ್ಲ ರೆಂಬೆ ಬಿದ್ದಿರುತ್ತೆ. ಸೊ ಈ ಥರದನ್ನೆಲ್ಲ ತೆಕ್ಕೊಳ್ಳಿ. ಈ ಥರದ್ದು ತೆಕ್ಕೊಂಡಿದ್ರೆ ಇದೆಲ್ಲ ಈಗ ನೋಡಿ ಇಲ್ಲಿ ಇದ್ರಲ್ಲಿ ಹೊಡಿತೀರಾ, ಇದು ಅಡ್ಡ ಬರುತ್ತೆ. ಸೊ ಈ ಅಡ್ಡ ಬಂದಾಗ ಇದ್ರಲ್ಲಿ ಅಲ್ಲೆಲ್ಲ ಎಲೆಗೆ ಬಿದ್ದಿರಲ್ಲ, ಸೊ ಅದು ಉದ್ರಲ್ಲ, ಮತ್ತು ಫ್ಲವರು ಸರಿಯಾಗಿ ಸೆಟ್ಟಿಂಗ್ ಬರೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಈ ಥರದ್ದೆಲ್ಲ ಕ್ಲೀನಾಗಿ ಸೊ ಎಲ್ಲ ಉದುರಿಸ್ಕೊಬಿಡಿ. ಇನ್ನು ಲಾಸ್ಟ್ ಇನ್ನೊಂದು 2-3 ಲೈನ್ ಇದೆ. ಸೊ ಇದೆಲ್ಲ ನಾವು ತೆಗಿತಿದ್ದೀವಿ. ಈ ಥರದ್ದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಕ್ಲಿಯರ್ ಮಾಡಿಕೊಂಡು ಮತ್ತು ನೆಕ್ಸ್ಟು ಅದರಲ್ಲಿ ಫಂಗಸ್ ಅದು ಇದು ಇರುತ್ತೆ. ಸೊ ಇದೆಲ್ಲ ಕ್ಲೀನಾಗಿ ತೆಗೆದಾಗ ಕ್ಲೀನಾಗಿ ಗಿಡ ಎಲ್ಲ ಕ್ಲೀನಾಗಿರುತ್ತೆ. ಮತ್ತು ನೆಕ್ಸ್ಟು ಏನು ಅಂತಂದರೆ ಫ್ಲವರ್ ಸೆಟ್ಟಿಂಗ್ ಆದಮೇಲೆ ಸೊ ಅದು ಒಣಗೋಗಿರುತ್ತಲ್ಲ, ಸೊ ಆ ಮುಳ್ಳೇನಾದರೂ ಕಾಯಿ ಈ ಫ್ಲವರ್ಗೆ ಏನಾದರೂ ಟಚ್ ಆಯಿತು ಅಂದರೆ ಮತ್ತು ಆ ಫ್ಲವರ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಈ ಥರದ್ದೆಲ್ಲ ವೇಸ್ಟು ಗಿಡದ ಮೇಲೆ ಏನು ಬಿದ್ದಿರುತ್ತೋ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ಏನಪ್ಪ ಅಂದರೆ ಸೊ ಈ ಥರ ದಾರಗಳೆಲ್ಲ ಇರುತ್ತೆ, ದಾರಗಳೆಲ್ಲ ಕಟ್ಟಿರ್ತಾರೆ. ಸೊ ಈ ದಾರಗಳನ್ನೆಲ್ಲ ರಿಮೂವ್ ಮಾಡಿ. ಯಾಕಂದರೆ ನಾವು ನೆಕ್ಸ್ಟು ಲೇಬರ್ ಇಟ್ಬಿಟ್ಟು ದಾರ ಕಟ್ಟಿಸೋದು. ಅವಾಗೇನಾಗುತ್ತೆ ಅಂತಂದರೆ ಸೊ ಈ ದಾರ ಕಟ್ಟಿರೋ ಅಂಥದನ್ನೇ ಹಳೆ ದಾರಕ್ಕೆ ಕಟ್ಬಿಡ್ತಾರೆ. ಮತ್ತು ಹಳೆ ದಾರ ಕಟ್ಟಿದಾಗ ನೋಡಿ ಇದು ವೀಕ್ ಆಗಿದೆ ಆಲ್ರೆಡಿ, ಕಾಣಿಸ್ತಿದ್ಯಾ? ನೋಡಿ ಇಲ್ಲಿ ಯಾವ ಥರ ವೀಕ್ ಆಗಿದೆ ಅಂತ. ಸೊ ಈ ಥರ ವೀಕ್ ಆಗಿರೋ ದಾರ ಕಟ್ಟಿದಾಗ ನೆಕ್ಸ್ಟು ಕಾಯಿ ಸೆಟ್ಟಿಂಗ್ ಆಗಿರೋದು ಕಟ್ಟಿದಾಗ ಅದೇನಾಗುತ್ತೆ, ಕಟ್ಟಾಗಿಬಿಡುತ್ತೆ. ಸೊ ನೆಕ್ಸ್ಟ್ ಸೆಂಟ್ರಲ್ಲಿ ಕರೆಕ್ಟಾಗಿ 1 ತಿಂಗಳು 1.5 ತಿಂಗಳು ಬರುತ್ತೆ. ಮತ್ತು ಅದಾದಮೇಲೆ ಕಟ್ಟಾದಮೇಲೆ ಮತ್ತೆ 3 monthsಗೆ ನಾವು ಹೊಸದಾಗಿ ಲೇಬರ್ನ ಇಟ್ಟು ಸೊ ದಾರ ಹಾಕ್ಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಆ ದಾರಗಳನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಬಿಡಿ. ಅದೊಂದು. ಅದಾದಮೇಲೆ ನೆಕ್ಸ್ಟು ಏನಪ್ಪ ಅಂತಂದರೆ ಸೊ ಇತ್ತರಲ್ಲು ಏನೇನು ಹಾಕ್ಕೋಬೇಕು ಏನು.
ಇತ್ರಲ್ಗೆ ಅಂತ ಅಂದ್ಬಿಟ್ಟು ಸೊ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಸೊ ಮೇಯ್ನಾಗಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ಸೊ ನಾನು ಲಾಸ್ಟ್ 2 ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ, ಸೊ ಇದ್ರಲ್ಲಿ ಮಾಡಬೇಕಾದ್ರೆ ನಾರ್ಮಲಾಗಿ ಸಿಲಿಕಾನ್ ಸ್ಪ್ರೆಡರ್ ಏನು ಮಾಡಬೇಕು ಅಂದರೆ 0.25 ml ನಾರ್ಮಲಾಗಿ ಸ್ಪ್ರೇಸ್ಗೆ ಹಾಕ್ಕೋತೀವಿ. ಸೊ ಸಿಲಿಕಾನ್ ಸ್ಪ್ರೆಡರ್ ಬಂದುಬಿಟ್ಟು 0.5 ml ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಸ್ಪ್ರೆಡ್ಡಿಂಗ್ ಚೆನ್ನಾಗಿ ಬಂದಷ್ಟು ನಮಗೆ ಸೊ ಇದ್ರಲ್ಲಿ ಚೆನ್ನಾಗಿ ಎಲ್ಲ ಉದುರುತ್ತೆ. ಸೊ ಅದಕ್ಕೋಸ್ಕರ ಅದಾದಮೇಲೆ ಸಿಲಿಕಾನ್ ಸ್ಪ್ರೆಡರ್ 0.5 ml ಮತ್ತು 2 ml ಇಥಿಯಾಫೋನು. ಸೊ ಅದಾಮಾದಾದ್ರೂ ತೊಗೊಳ್ಳಿ, ಟ್ರಾಪಿಕಲ್ದಾದ್ರೂ ತೊಗೊಳ್ಳಿ, ಬೇರೆದಾದ್ರೂ ತೊಗೊಳ್ಳಿ, 3ರಲ್ಲಿ ಯಾವುದಾದ್ರೂ ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. 2 ml per ಲೀಟ್ರು. ಸೊ 2 ml ಹಾಕೋಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 0.50-34 ಆದರೂ ಹಾಕ್ಕೊಳ್ಳಿ, ಇಲ್ಲ 1261 ಆದರೂ ಹಾಕ್ಕೊಳ್ಳಿ. ಸೊ 2ರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳಿ. ಸೊ ಅದು ಒಂದು 6 to 7 ಗ್ರಾಮ್ಸು. ಸೊ 6 ಗ್ರಾಮ್ಸ್ ಆದರೆ ಸಾಕು, 5 to 6 ಗ್ರಾಮ್ಸ್ ಹಾಕ್ಕೊಳ್ಳಿ ಸಾಕು. ಸೊ 50-34 ಆಗಲಿ, ಇಲ್ಲಾಂದರೆ 1261, 2ರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೋಬೇಕು. ಸೊ 2 ಹಾಕ್ಕೋಬೇಡಿ. ಸೊ ಯಾವುದಾದ್ರೂ 2ರಲ್ಲಿ ಒಂದು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಎಷ್ಟೋ ಜನ ಕುರಾಕ್ರಾನ್ ಹಾಕ್ತಾರೆ. ಸೊ ಕುರಾಕ್ರಾನ್ ಹಾಕಬೇಡಿ. ಕುರಾಕ್ರಾನ್ ಹಾಕಿದ್ರೆ ಸೊ ಗ್ರೀನ್ ಲೀಫ್ ಉದುರೋಗುತ್ತೆ. ಸೊ ಅದಕ್ಕೋಸ್ಕರ ಸೊ ಫಸ್ಟು ಇದ್ರಲ್ಲಿ ಮಾಡಿ. ಇದ್ರಲ್ಲೆಲ್ಲ ಏನಾದರೂ ಉದುರಲಿಲ್ಲ ಅಂತಂದರೆ ಮಾಡ್ತೀನಿ, ಉದುರಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನನಗೆ ಗೊತ್ತಂಗೆ ನಾನು 2 ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ಸೊ 90 to 95% ಎಲೆ ಇದ್ರಲ್ಲೇ ಉದುರುತ್ತೆ. ಸೊ ನಾನು ಲಾಸ್ಟ್ ಇಯರು ನೋಡಿದ್ದೀನಿ, ಅದಕ್ಕೆ ಮುಂಚೆ ವರ್ಷವೂ ನೋಡಿದ್ದೀನಿ. ಸೊ ನಾನು 2 ವರ್ಷದಿಂದ ಕುರಾಕ್ರಾನ್ ಬಳಸ್ತಿಲ್ಲ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಇದ್ರಲ್ಲಿ ಏನಕ್ಕೆ ಇದ್ರಲ್ಲೇ ಹೊಡಿಬೇಕು ಅಂತಂದರೆ, ಸೊ ನೋಡಿ ಈ ಎಲೆ ಕುರಾಕ್ರಾನ್ ನೋಡಿದ್ರೆ ಏನಾಗುತ್ತೆ, ಸೊ ಈಗ ಯಾವ ಕಲರ್ ಎಲೆ ಇದೆ, ಸೊ ಈ ಗ್ರೀನ್ ಕಲರೇ ಉದುರೋಗುತ್ತೆ. ಸೊ ಅದೇ ನೀವು ಇದ್ರಲ್ಲಿ ಹೊಡಿದ್ರೆ ಸೊ ಈ ಥರ ಯೆಲ್ಲೋಯಿಶ್ ಆಗಿ ಉದುರುತ್ತೆ. ಯಾಕೆ ಗೊತ್ತಾ, ಸೊ ಈ ಯೆಲ್ಲೋಯಿಶ್ ಆಯಿತು ಅಂತಂದರೆ ಸೊ ನಿಮ್ಮದು ಈ ಫುಡ್ಡೆಲ್ಲ ಆಲ್ರೆಡಿ ನಿಮಗೆ ಆ ಕಡ್ಡಿಗೆ ಮತ್ತು ಮುಳ್ಳಿಗೆ ಹೋಗಿರುತ್ತೆ ಅಂತಂದ್ಬಿಟ್ಟು ಅರ್ಥ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಎಷ್ಟೋ ಜನ ಬರೀ ಇದ್ರಲ್ಲಿ ಮಾಡಿ ಅಂತ ನಾವು ಹೇಳೋದು. ಸೊ ಎಷ್ಟೋ ಜನ ರೆಕಮೆಂಡ್ ಮಾಡ್ತಾರೆ ಕುರಾಕ್ರಾನ್ ಹಾಕ್ಬಿಡಿ ಅಂತ ಜೊತೆಗೆ ಅಂತ, ಎಲ್ಲ ಉದುರೋಗ್ಬಿಡುತ್ತೆ ಅಂತ. ಸೊ ಅದು ತಪ್ಪು. ಸೊ ತಪ್ಪು ಅಂತ ಅನ್ನೋದಕ್ಕಿಂತೂ ಸೊ ಬ್ಯಾಕ್ಟೀರಿಯಲ್ ಬೈಟ್ ಇರೋ ತೋಟದವ್ರಿಗೆ ಹೇಳ್ತಾರೆ ಜಾಸ್ತಿ ಆ ಥರ, ಸೊ ಮಾಡಬೇಕು ಈ ಥರ ಮಾಡ್ಕೊಬಿಡಿ ಅಂತ. ಸೊ ಬಟ್ ಬೇಡ. ಸೊ ನಂದು ಲಾಸ್ಟ್ 2 ಇಯರ್ಸ್ ಫಸ್ಟ್ ಇಯರಿಂದನೇ ನಮ್ದು ಬ್ಯಾಕ್ಟೀರಿಯಲ್ ಬೈಟ್ ಬಂದಿದೆ. ಸೊ ಆದರೂ ನಮ್ಮದು ಮೇಂಟೈನ್ ಆಗ್ತಿದೆ. ನೀವೇ ನೋಡ್ತಿದ್ದೀರಾ ವೀಡಿಯೋಸಲ್ಲೆಲ್ಲ. ಸೊ ಬೇಕಿಲ್ಲ. ಸೊ ಆದಷ್ಟು ನೀವು ಇದ್ರಲ್ಲೇ ಮಾಡಿ. ಅಕಸ್ಮಾತ್ ಏನಾದರೂ ನೆಕ್ಸ್ಟ್ ಅಕಸ್ಮಾತ್ ಉದುರಿಲ್ಲ ಅಂದರೆ ಸೊ ನೆಕ್ಸ್ಟ್ ವೀಡಿಯೋಸ್ ನಾನು ಮಾಡ್ತೀನಿ. ಸೊ ಇದು ಉದುರಲಿಲ್ಲ ಅಂತ ಅಂದ್ಬಿಟ್ಟು 90% ಉದುರುತ್ತೆ. ಯಾಕಂದರೆ ಇದ್ರಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಮೇಯ್ನಾಗಿ ಸ್ಟ್ರೆಸ್ ಬರಬೇಕು ಗಿಡ. ಸೊ ಸ್ಟ್ರೆಸ್ಸಿಗೆ ಅಕಸ್ಮಾತ್ ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ಸೊ ಅದಕ್ಕೆ ಮುಂಚೆ ನೋಡಿ ಈ ಥರ ಯೆಲ್ಲೋಯಿಶ್ ಆಗಿಬಿಡ್ಬೇಕು ಗಿಡ ಎಲ್ಲ. ಸೊ ಈ ಥರ ಯೆಲ್ಲೋಯಿಶ್ ಆಗಿ ಡ್ರೈನೇಜ್ ಚೆನ್ನಾಗಿ ಬಂದು ಸೊ ಸ್ಟ್ರೆಸ್ ಆಗಿರಬೇಕು. ಸೊ ಸ್ಟ್ರೆಸ್ಸಿಗೆ ವೀಡಿಯೋ ಮಾಡಿ ಅಂತ ಅನ್ನೋ ಥರ ಇದ್ದರೆ ಸೊ ಅದನ್ನು ವೀಡಿಯೋ ಮಾಡಿಕೊಡ್ತೀನಿ. ಸೊ ಇದು ಮೇಯ್ನ್ ಇನ್ಫಾರ್ಮೇಷನು. ಸೊ ಅದೇ ಈ ಥರ ಇದ್ರಲ್ಲಿ ಮಾತ್ರನೇ ಹಾಕ್ಕೊಳ್ಳಿ. ಆದಷ್ಟು ಈ ಫುಡ್ನೆಲ್ಲ ರಿವರ್ಸ್ ಮಾಡೋದಕ್ಕೆ ಇದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಷ್ಟೇ. ಕುರಾಕ್ರಾನು ಫುಡ್ನೆಲ್ಲ ರಿವರ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ, ಮೊದಲೇ ಹೇಳಿದ್ದೀನಿ. ಸೊ ಗ್ರೀನ್ ಲೀಫೇ ಉದುರೋಗಬೇಕು ಅಂದರೆ ಕುರಾಕ್ರಾನ್ ಹಾಕಿ. ಸೊ ನಿಮಗೆ ಅಕಸ್ಮಾತ್ ಯೆಲ್ಲೋಯಿಶ್ ಆಗಿ ಕ್ಲೀನಾಗಿ ಒಳಗಡೆ ಇರೋದು ಸಾರನೆಲ್ಲ ಎಳೆದ್ಬಿಟ್ಟು ಮುಳ್ಳಿಗೆ ಕಳಿಸಿ ಉದುರಬೇಕು ಅಂತಂದರೆ ಇದ್ರಲ್ಲಿ ಹಾಕ್ಕೊಳ್ಳಿ. ಸೊ ಇದು ಹೇಳ್ಬೇಕಾಗಿದ್ದು ಇನ್ಫಾರ್ಮೇಷನ್ ನಿಮಗೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆದಷ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸಬ್ರು ಚಾನಲ್ ನೋಡ್ತಿದ್ದೀರಾ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ಲೈಕನ್ ಅಂತ ಬರುತ್ತೆ, ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಏನೇನು ವೀಡಿಯೋಸ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನೋ ಸೊ ಅವೆಲ್ಲ ವೀಡಿಯೋಸು ನಿಮಗೆ ಬರುತ್ತೆ. ಮತ್ತು ಸ್ಟ್ರೆಸ್ಗೆ ಅಕಸ್ಮಾತ್ ಏನಾದರೂ ವೀಡಿಯೋ ಬೇಕು ಅನ್ನೋ ಥರ ಇದ್ದರೆ ಸೊ ಸ್ಟ್ರೆಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಎಷ್ಟೋ ಜನಕ್ಕೆ ಸ್ಟ್ರೆಸ್ಸು ನಾರ್ಮಲಾಗೇ ಬರುತ್ತೆ. ಸೊ ಎಷ್ಟೋ ಜನಕ್ಕೆ ಬರೋಲ್ಲ. ಬಟ್ ಒಂದು 10-15 ಜನ ಅಟ್ಲೀಸ್ಟು ಸ್ಟ್ರೆಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ಸೊ ನಾನು ನಿಮಗೆ ಸ್ಟ್ರೆಸ್ಸಿಗೆ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು, ಆರ್ಟಿಫಿಷಿಯಲ್ ಸ್ಟ್ರೆಸ್ ಅದು ನ್ಯಾಚುರಲ್ ಅಲ್ಲ. ಸೊ ಆರ್ಟಿಫಿಷಿಯಲ್ ಸ್ಟ್ರೆಸ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಮೇಯ್ನಾಗಿ ಏನಕ್ಕೆ ಅಂತಂದರೆ ಸ್ಟ್ರೆಸ್ ಮಾಡೋದು ಸೊ ಫೀಮೇಲ್ ಫ್ಲವರ್ಸ್ ಬರಬೇಕು ಅಂದರೆ ಸ್ಟ್ರೆಸ್ ಆಗಿರ್ಬೇಕು ಗಿಡ. ಸೊ ಅದಕ್ಕೋಸ್ಕರನೇ ಸೊ ಸ್ಟ್ರೆಸ್ ಮಾಡೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ನಾರ್ಮಲಾಗಿ ಎಲೆ ಉದುರ್ಸೋದು ಎಲ್ಲರಿಗೂ ಬರುತ್ತೆ. ಎಲ್ಲರೂ ಎಲೆ ಉದುರಿಸ್ಬಿಡ್ತಾರೆ. ಬೇರೆ ಕುರಾಕ್ರಾನು 2 ml, ಇದ್ರಲ್ಲಿ 2 ml ಮತ್ತು 0.50-34 ಒಂದು 7-8 ಗ್ರಾಮ್ ಹಾಕಿ ಗಮ್ ಹಾಕ್ಬಿಟ್ಟು ಹೊಡೆದ್ಬಿಟ್ರೆ ಕ್ಲೀನಾಗಿ ಎಲ್ಲ ಉದುರೋಗುತ್ತೆ ಎಲೆ. ಸೊ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಆಮೇಲೆ ಬರೀ ಗಂಡು ಹೂವು ಬರುತ್ತೆ. ಸೊ ಫೀಮೇಲ್ ಫ್ಲವರ್ಸ್ ಬರೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಈ ಥರ ಮಾಡ್ಕೊಳ್ಳಿ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.